ನಮಸ್ಕಾರ ವೀಕ್ಷಕರೇ, ಹಿರಿಯೂರು ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ರಾಜಕೀಯ ಆದಮೇಲೆ ಜನನೂ ಬೇಕು, ಗುಣನೂ ಬೇಕು. ಇದೆರಡಕ್ಕಿಂತ ಮುಖ್ಯ ಹಣ ಬೇಕು. ಜನ, ಗುಣ, ಹಣ ಇದ್ದರೆ ಮಾತ್ರ ಚುನಾವಣೆಗೆ ನಿಲ್ಲೋ ಪ್ರಯತ್ನವನ್ನು ಮಾಡ್ಬೋದಷ್ಟೇ. ಗೆಲ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಷ್ಟಿದ್ರು. ಯಾಕೆ ಗೊತ್ತಾ? ಜನ ಇದ್ದವರೆಲ್ಲ, ಗುಣ ಇದ್ದವರೆಲ್ಲ, ಹಣ ಇದ್ದವರೆಲ್ಲ ವಿಧಾನಸೌಧದಲ್ಲಿ ಕೂರಬೇಕಿತ್ತು. ಹಾಗೆಲ್ಲ ಆಗಲ್ಲ. ಆದರೆ ಹಣವನ್ನೇ ಹಂಚದೆ ಕೇವಲ ಅವರ ಗುಣಕ್ಕಾಗಿ ಜನ ಸೇರ್ತಾರೆ ಅಂದರೆ ಅವ್ರ ರಾಜಕಾರಣಿ ಅಲ್ಲ, ಬದಲಾಗಿ ಜನನಾಯಕ. ಹಿರಿಯೂರು ಉಪಚುನಾವಣೆ ಸಂದರ್ಭದಲ್ಲಿ ಸದ್ಯ ಅತಿ ಹೆಚ್ಚು ಚರ್ಚೆ ಆಗ್ತಿರೋದು ಕೇವಲ ಹಿರಿಯೂರು ಅಷ್ಟೇ ಅಲ್ಲ, ಇಡೀ ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂತಹ ಕಾಂಗ್ರೆಸ್ನ ಮುಖಂಡ, ಉತ್ಸಾಹಿ ಮುಖಂಡ ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, DK ಶಿವಕುಮಾರ್ ಅವರು, ಎಲ್ಲರಿಗೂ ಅತ್ಯಾಪ್ತರಾಗಿರುವಂತಹ ಬಿ ಸೋಮಶೇಖರ್. ಇತ್ತೀಚೆಗಷ್ಟೇ ನಾನು ಚಿತ್ರದುರ್ಗ ಹೋಗಿದ್ದೆ. ಇಡೀ ಚಿತ್ರದುರ್ಗದಲ್ಲಿ ಫ್ಲೆಕ್ಸು, ಕಟ್ಔಟು. ಏನಪ್ಪ ಇದು ಅಂದರೆ ಅವರ ಬರ್ತ್ಡೇ, ಅವ್ರಿಗಿರೋ ಪ್ರೀತಿ, ಅವ್ರ ಮೇಲಿರೋ ಅಭಿಮಾನಕ್ಕೆ ಜನ ಹುಚ್ಚೆದ್ದು ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ರು. ಅದು ಜನರಿಗೆ ಸೋಮಶೇಖರ್ ಮೇಲೆ ಇರುವಂಥ ಪ್ರೀತಿ. ರಾಜಕೀಯದ ಸಣ್ಣದಾದ ಬ್ಯಾಕ್ಗ್ರೌಂಡ್ ಕೂಡ ಇಲ್ಲದ ಫ್ಯಾಮಿಲಿಯಿಂದ ಅಂತ ಬಂದ ಮನುಷ್ಯ. ಡ್ರೈವಿಂಗು, ಆ ಕೆಲಸ, ಈ ಕೆಲಸ, ಕೃಷಿ, ಗ್ರಾಮ ಪಂಚಾಯಿತಿ ಎಲ್ಲವನ್ನ ದಾಟಿ ಇದೀಗ ಹಿರಿಯೂರು ಉಪಚುನಾವಣೆಗೆ ನಿಂತ್ಕತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ಹೆಸರು ಕೂಡ ಓಡಾಡ್ತಾ ಇದೆ. ಅವ್ರ ಜೊತೆ ನೇರವಾಗಿ ಮಾತಾಡೋ ಪ್ರಯತ್ನವನ್ನು ಮಾಡಿದೆ, ಸಾಧ್ಯ ಆಗಲಿಲ್ಲ. ಆದರೆ ಹಿರಿಯೂರಿನಲ್ಲಿ ಇರುವಂಥ ಜನರು ಹೇಳೋ ಪ್ರಕಾರ ಸೋಮಶೇಖರ್ ಈ ಬಾರಿ ಉಪಚುನಾವಣೆಯಲ್ಲಿ ಕಣಕ್ಕೆ ನಿಲ್ಲಬೇಕು, ಕಾಂಗ್ರೆಸ್ ಪಕ್ಷದಿಂದ ವಿಧಾನಸೌಧಕ್ಕೆ ಬರಬೇಕು ಅಂತ ಅವ್ರಿಗಿರುವಂಥ ಅತಿ ದೊಡ್ಡ ಅಭಿಮಾನಿ ಪಡೆ ಹೇಳುವಂಥ ಮಾತು. ಎಸ್, ಆಬ್ವಿಯಸ್ಲಿ ಸಚಿವರಾಗಿದ್ದಂಥ ಸುಧಾಕರ್ ಅವರ ಅಕಾಲಿಕ ನಿಧನದಿಂದಾಗಿ ಉಪಚುನಾವಣೆ ಬಂದಿದೆ. ಕಾಂಗ್ರೆಸ್ನಲ್ಲಿ ಒಂದು ಪ್ರತೀತಿ ಇದೆ, ಸಾಮಾನ್ಯವಾಗಿ ಅವ್ರ ಕುಟುಂಬಕ್ಕೆ ಕೊಡಬೇಕು. ಹೀಗಾಗಿ ಸುಧಾಕರ್ ಅವರ ಪತ್ನಿ ಅಥವಾ ಅವರ ಪುತ್ರ ಸುಹಾಸ್ ಹೆಸರು ತುಂಬ ದೊಡ್ಡ ಮಟ್ಟದಲ್ಲಿ ಓಡಾಡ್ತಿದೆ. ಅಟ್ ದ ಸೇಮ್ ಟೈಮ್ ಪೂರ್ಣಿಮಾ ಶ್ರೀನಿವಾಸ್ ಹಿಂದೆ ಬಿಜೆಪಿಯಿಂದ ಶಾಸಕಿಯಾಗಿದ್ದರು, ಇದೀಗ ಕಾಂಗ್ರೆಸ್ನಲ್ಲಿದ್ದಾರೆ. ಅವರು ಕೂಡ ಚುನಾವಣೆಗೆ ನಿಲ್ತಾರೆ, ಲೆಕ್ಕಾಚಾರಗಳು ನಡೀತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಮತ್ತು JDS ಮೈತ್ರಿಯನ್ನು ಸಮರ್ಥವಾಗಿ ಎದುರಿಸಿ ಕಾಂಗ್ರೆಸ್ನ ಮತ್ತೆ ಗೆಲುವಿನ ಹಾದಿಗೆ ತಲುಪಿಸ್ಬೇಕು. ಯಾಕೆಂದರೆ 2023 ಸಾರ್ವತ್ರಿಕ ಚುನಾವಣೆ ನಂತರದಲ್ಲಿ ಕರ್ನಾಟಕದಲ್ಲಿ ಒಟ್ಟು 6 ಬೈ ಎಲೆಕ್ಷನ್ ಆಗಿದೆ. 6 ಕೂಡ ಕಾಂಗ್ರೆಸ್ ಗೆದ್ದಿದೆ. ಹೀಗಾಗಿ 7ನೇದು ನಾವೇ ಗೆಲ್ಲಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಬರ್ತಿರುವಂತಹ ಮೊದಲ ಉಪಚುನಾವಣೆ. DKಶಿ ಅಷ್ಟು ಸುಲಭವಾಗಿ ಇದನ್ನ ಬಿಟ್ಕೊಡಲ್ಲ. ಹೀಗಾಗಿ ಸಮರ್ಥ ಅಭ್ಯರ್ಥಿ ಸುಧಾಕರ್ ಅವ್ರ ಕುಟುಂಬ ಅಂದರೆ, ಅನುಕಂಪ ಅಂದರೆ ಸುಹಾಸಿಗೆ ಟಿಕೆಟ್ ಕೊಡ್ಬೋದು. ಆದರೆ ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ ಜನ ಬಲವೂ ಇದೆ, ಪಕ್ಷದ ಬಲವೂ ಇದೆ. ಆದರೆ ಒಂದಷ್ಟು ಜನರಿಗೆ, ಅವರದೇ ಜಾತಿಯ ಒಂದಷ್ಟು ಜನರಿಗೆ ನಮ್ಮ ಪೂರ್ಣಿಮಾ ಅಕ್ಕ ಸಖತ್ ಕೆಲಸ ಮಾಡಿದ್ರು, ನೀರಾವರಿ, ಮಗದೊಂದು ಅಂತ. ಆದರೆ BJP ಬಿಟ್ಟು ಹೋಗ್ಬಿಟ್ರು ಅನ್ನೋ ಬೇಸರ. ಅಲ್ಲದೆ ಪೂರ್ಣಿಮಾ ಅವರ ಪತಿ ಶ್ರೀನಿವಾಸ್ ಅವರು MLC ಆಗಿರೋದ್ರಿಂದ ಪೂರ್ಣಿಮಾ ಅವ್ರಿಗೂ ಟಿಕೆಟ್ ಕೊಡ್ತಾರಾ ಗೊತ್ತಿಲ್ಲ. ಹೀಗಾಗಿ ಸೋಮಶೇಖರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ. ಪೂರ್ಣಿಮಾ ಶ್ರೀನಿವಾಸ್ ಅವರು ಈಗಾಗಲೇ ಶಾಸಕಿಯಾಗಿದ್ದರು, ಅವರಿಗೆ ಅನುಭವ ದೊಡ್ಡದಿದೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ ಹಿರಿಯೂರಲ್ಲಿ. ಸುಹಾಸ್ ಅವರಿಗೆ ಸಿಕ್ಕರೆ ಅನುಕಂಪ ವರ್ಕ್ ಆಗುತ್ತಾ ಗೊತ್ತಿಲ್ಲ. ಆದರೆ ಬಿ ಸೋಮಶೇಖರ್ಗೆ ಅವಕಾಶವನ್ನು ಮಾಡಿಕೊಟ್ರೆ ಕೇವಲ ಹಿರಿಯೂರು ಅಷ್ಟೇ ಅಲ್ಲ, ಚಿತ್ರದುರ್ಗದ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೋಮಶೇಖರ್ ವಿಚಾರ ಬಂದಾಗ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. 2021 ಸಂದರ್ಭ, ದಾವಣಗೆರೆ ಮತ್ತು ಚಿತ್ರದುರ್ಗದ ಸ್ಥಳೀಯ ಸಂಸ್ಥೆಗಳಿಗೆ MLC ಚುನಾವಣೆ ಸಂದರ್ಭ. ಅದರಲ್ಲೂ BJP ಆಡಳಿತದಲ್ಲಿ ಇದ್ದಂಥ ಸಂದರ್ಭ. ಆಗ ಈ MLC ಚುನಾವಣೆಗೆ ಸಮರ್ಥವಾದ ಕಾಂಗ್ರೆಸ್ ನಾಯಕನನ್ನು ಕಣಕ್ಕಿಳಿಸುವ ಜವಾಬ್ದಾರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರ ಮೇಲಿತ್ತು. ಆಗ ಅವರು ನಂಬಿಕೆ ಇಟ್ಟಿದ್ದೆ ಈ ಬಿ ಸೋಮಶೇಖರ್ ಅವ್ರ ಮೇಲೆ. ಆ ಜಿಲ್ಲೆಗಾಗಿ ದುಡಿತಿರೋದನ್ನು ಗಮನಿಸಿದಂಥ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು, ಸೋಮಣ್ಣ ನೀನೋಗಿ ಚುನಾವಣೆ ಮಾಡೋನು ಕಳಿಸಿದ್ರು. ಆಡಳಿತದಲ್ಲಿದ್ದಂಥ BJP ಕೂಡ ಪತ್ರಗುಟ್ಟುವಂಥ ಸಿಚುವೇಶನ್ ಬಂದಿತ್ತು ಆ MLC ಚುನಾವಣೆಯಲ್ಲಿ. ಆದರೆ ಒಂದಷ್ಟು ಜಾತಿ ಲೆಕ್ಕಾಚಾರ, ರಾಜಕೀಯ ಲೆಕ್ಕಾಚಾರಗಳು, ಇವೆಲ್ಲದರ ನಡುವೆ ಸೋಮಶೇಖರ್ ರಿಸಲ್ಟ್ ಮಾಡೋಕ್ಕಾಗಿರಲಿಲ್ಲ. ಆದರೂ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರಿಗೆ ಸೋಮಶೇಖರ್ ಮೇಲೆ ಮಹತ್ವವಾದ ವಿಶ್ವಾಸ ಇದೆ. ಸೋಮಶೇಖರ್ ವಿಧಾನಸೌಧಕ್ಕೆ ಬಂದೇ ಬರ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿದೆ. ಹೀಗಾಗಿ ಚಿತ್ರದುರ್ಗ ಜಿಲ್ಲೆಗಾಗಿ, ಅದರಲ್ಲೂ ಹಿರಿಯೂರಿಗಾಗಿ ಶ್ರಮಿಸ್ತಿರುವಂತಹ ಸೋಮಶೇಖರ್ ಯಾಕೆ
ಹಿರಿಯೂರಿನ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಬಾರ್ದು ಅನ್ನೋ ಚರ್ಚೆ ಶುರುವಾಗಿದೆ. ಈ ಹಿಂದೆ 2013ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಸೋಮಶೇಖರ್ ಅವರು ಸಾವಯವ ಕೃಷಿ ಉನ್ನತ ಮಟ್ಟ ಸಮಿತಿ ಅಧ್ಯಕ್ಷರಾಗಿ ಕೂಡ ಅನುಪಮ ಸೇವೆಯನ್ನು ಸಲ್ಲಿಸಿದ್ರು. ಅದಕ್ಕೆ ಕೂಡ ಸಾಕಷ್ಟು ಹೆಸರು ಮಾಡಿದ್ರು ಸಾವಯವ ಕೃಷಿ ವಿಭಾಗದಲ್ಲಿ. ಅಲ್ಲದೆ 2023 ಚುನಾವಣೆಯಲ್ಲೇ ನಾನು ನಿಂತ್ಕೊತೀನಿ ಅಂತ ಎಲ್ಲ ರೀತಿ ರೆಡಿ ಆಗಿತ್ತು ಹಿರಿಯೂರಲ್ಲಿ. ಆದರೆ ಸುಧಾಕರ್ ಅವ್ರ ಮೇಲಿನ ಗೌರವದ ಜೊತೆಯಲ್ಲೇ ಪಕ್ಷನಿಷ್ಠೆ, ಪಕ್ಷಕ್ಕೆ ವಿರುದ್ಧವಾಗಿ ನಡಿಬಾರ್ದು ಅಂತ ಅವ್ರು ಸುಮ್ಮನಾದರು. ಸೊ ಈ ಬಾರಿ ಬೈ ಎಲೆಕ್ಷನ್ನಲ್ಲಿ ಸೋಮಶೇಖರ್ ಸ್ಪರ್ಧಿಸಿದ್ರೆ ಸೂಕ್ತನಾ ಕಾಂಗ್ರೆಸ್ ಪಕ್ಷದಿಂದ? ಸ್ಥಳೀಯವಾಗಿ ಅವ್ರ ಫ್ಯಾನ್ಸು, ಅವ್ರ ಫಾಲೋವರ್ಸು, ಅವರ ಇಷ್ಟಪಡುವಂಥ ಸಾಕಷ್ಟು ಜನ ಮತದಾರರಿದ್ದಾರೆ. ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.